ಹಾಸನದಲ್ಲಿ ಗಂಡ ಹೆಂಡತಿ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹಾಸನದ ಕೆಆರ್ಪುರಂನಲ್ಲಿ ಮುಸ್ಲಿಂ ದಂಪತಿ ಗಲಾಟೆ. ಪೊಲೀಸ್ ಠಾಣೆ ಎದುರು ಎರಡೂ ಕುಟುಂಬಗಳು ಹೈಡ್ರಾಮಾ ಮಾಡಿದವೆ. ನಿತ್ಯ ಜಗಳ. ಎರಡೂ ದಿನ ಮನೆಯಲ್ಲಿ ಪತ್ನಿಯನ್ನ ಕೂಡಿ ಹಾಕಿದ್ದಾನೆ ಪತಿ. ಪತಿಯ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಪತಿ ಮೊಹಮ್ಮದ್ ಉಮೇರ್ ಹಾಗೂ ಕುಟುಂಬದ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಪತಿಯ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಪತ್ನಿ ನಿಧಾ ನಾಸ್. ಪತಿ ಮೊಹಮ್ಮದ್ ಉಮೇರ್ ಹಾಗೂ ಕುಟುಂಬದ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಪೊಲೀಸ್ ಠಾಣೆ ಎದುರು ಎರಡೂ ಕುಟುಂಬಗಳ ನಡುವೆ ಹೈಡ್ರಾಮಾ ನಡೆದಿದೆ. ಗಂಡ ಹೆಂಡತಿ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತದ್ದು. ಇದೇ ಓಡಾಟ ಇತ್ತು. ಅದು ಯಾವುದು ಥರ್ಡ್ ಪರ್ಸನ್ ಬಂದು ನಮ್ಮ ಫ್ಯಾಮಿಲಿ ಹಾಳು ಮಾಡ್ತಿದ್ರು. ಅದು ಅಂತ ನಾನು ಓಡಾಟ ಮಾಡ್ತಿದ್ದೆ. ಅವರು ಇಲ್ಲ ಅಂತಾನೆ ಇದ್ರು, ಹೋಗ್ತಾನೆ ಇರಲಿಲ್ಲ. ಆಮೇಲೆ ನಾನು ಅಲ್ಲಿ ಲಾಯರ್ ಹತ್ರ ಎಲ್ಲ ಹೋಗಿ ಲಾಯರ್ ಎಲ್ಲ ಇಟ್ಟಿದ್ದೆ. ಅವ್ರು ಹೇಳಿದ್ರು 1 ತಿಂಗಳಿನಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂದಿದ್ರು ನಮ್ಮ ಯಜಮಾನ್ರು. ನಾನು ಅಮ್ಮ ಮನೆಯಲ್ಲೇ ಇದ್ದೆ. 8 ತಿಂಗಳು ಆದ್ರೂ ಅವರು ಬಂದಿಲ್ಲ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ನೋಟಿಸ್ ಕಳಿಸಿದ್ರು ನನಗೆ, ಡಿವೋರ್ಸ್ ನೋಟಿಸ್ ಕಳಿಸಿದ್ರು. ಅದಕ್ಕೆ ನಾನು ಬಂದಿದ್ದೆ. ಆಮೇಲೆ ಇಲ್ಲೇ ಇದ್ದೆ, 15 ದಿವಸದಿಂದ ಇಲ್ಲೇ ಇದ್ದೆ. 10 ವರ್ಷದ ಹಿಂದೆ ಮೊಹಮ್ಮದ್ ಉಮೇರ್ ನಿಧಾ ನಾಸ್ ವಿವಾಹವಾಗಿತ್ತು. ನಿಧಾ ನಾಸ್ ಬಳಿಕ ಮತ್ತೊಂದು ಮದುವೆಯಾಗಿದ್ದ ಮೊಹಮ್ಮದ್ ಉಮೇರ್. 2ನೇ ಮದುವೆ ಬಳಿಕ ಪತಿಯಿಂದ ನಿತ್ಯ ಕಿರುಕುಳ ಸಿಗ್ತಾ ಇತ್ತು. ಆರೋಪವನ್ನ ಮಾಡಿದ್ದಾರೆ ಪತ್ನಿ. ನಿಧಾ ನಾಸ್ನಳ್ಳನ್ನ ಯಾರು ಕೂಡಿ ಹಾಕಿಲ್ಲ, ಆಕೆ ಡ್ರಾಮಾ ಮಾಡ್ತಿದ್ದಾಳೆ. ಗಂಡನನ್ನ ಬಿಟ್ಟು ತವರು ಮನೆಗೆ ಸೇರಿದ್ಲು, ಈಗ ಬಂದು ನಾಟಕ ಮಾಡ್ತಿದ್ದಾಳೆ. ಈ ಹಿಂದೆ ನಾವೇ ಹೋಗಿ ಕರೆದ್ರು ಕೂಡ ಮನೆಗೆ ಬರಲಿಲ್ಲ ಅಂತ ಪತಿ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಿದ್ದಾರೆ. ನನ್ನ ಹೆಸರು ಅಮ್ರೀನ್ ಅಂತ. ನಾನು ಅವ್ರ ಸೋದರತ್ತೆ ಸರ್. ಅವರು ಮದುವೆ ಆಗಿ 10-11 ವರ್ಷ ಆಯ್ತು. 3 ವರ್ಷ 4 ವರ್ಷ ಆದ್ಮೇಲೆ ಒಂದ್ ಮಗು ಹುಟ್ಟಿತು. ಚೆನ್ನಾಗಿದ್ರು, ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರು. ಅವ್ರು ಹೇಳಿದ್ದೆಲ್ಲ ಕೊಡ್ತಾ ಇದ್ರು. ಇದು ವಸ್ತು ಬೇಕು ಅಂದ್ರೆ ಅದೇ ಅವಾಗ್ಲೇ ಕ್ಷಣ ವಸ್ತುನ ಸಿಗ್ತಾ ಇತ್ತು ಆಯ್ತಾ. ಯಾರು ಅವ್ರ ಹಸ್ಬೆಂಡ್ ಕೋಳಿ ಅಂಗಡಿ ಸರ್, ಕೋಳಿ ಅಂಗಡಿ ಕೆಲಸ ಮಾಡ್ತಾ ಇದ್ರು. ಅವರು 1-2 ಸಲ ಹಜ್ ಯಾತ್ರೆಗೂ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಏನಾಯ್ತು, 10 ವರ್ಷ ಚೆನ್ನಾಗಿದ್ರು. ನಮ್ಮನೆ ಕೆಳಗಡೆ ಇದ್ರು. ಈಗ ಮನೆ ಕಟ್ಟಿ 1-2 ವರ್ಷ ಆಯ್ತು. ಇಲ್ಲಿಗೆ ಬಂದ್ರು, ಇಲ್ಲಿನೂ ಚೆನ್ನಾಗಿದ್ರು. ಆಮೇಲೆ ಇಬ್ರು ಗಂಡ ಹೆಂಡತಿ ಜೊತೆ ಮನಸ್ತಾಪ ಬಂತು ಸರ್. ಅವ್ರು ನೀನ್ ಯಾರಿಗ್ ನೋಡ್ಕೊಂಡಿದೀಯಾ ಅಂತ ಹೇಳಿ ಅವನು, ಇವ್ರು ನೀನ್ ಯಾರಿಗ್ ನೋಡ್ಕೊಂಡಿದೀಯ ಅಂತ ಅವನು ಅನುಮಾನ ಅಂತ ಹೇಳಿದ್ರೆ ಗಂಡನಿಗೆ ಇವ್ರ ಬಗ್ಗೆ ಒಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.